ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಗೃಹಲಕ್ಷ್ಮಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ಬಗ್ಗೆ ಮಾತಾಡ್ತಾ ಹೋಗ್ಬಿಡೋಣ. ಸ್ಪೆಷಲಿ ಇವಾಗ ನಾವು ಮಾತಾಡ್ತಾ ಇರುವಂತದ್ದು 30ನೇ ಕಂತಿನ ಹಣದ ಬಗ್ಗೆ. ಸೊ ನಿಮಗೆ ಗೊತ್ತು, ಈ ತಿಂಗಳು ಇಲ್ಲಿಗೆ ಕೊನೆ ಆಯ್ತು. ಇದು ಈ ತಿಂಗಳ ಕೊನೆಯ ಗೃಹಲಕ್ಷ್ಮಿ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಆಗುತ್ತೆ, ಚೇಂಜಸ್ಗಳು ಆಗುವಂತ ಸಾಧ್ಯತೆಗಳಿದೆ. ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಅನ್ನೋ ಹಾಗೆ ಕೆಲವೊಂದಷ್ಟು ವಿಚಾರಗಳು ಇದಾವೆ. ಸೊ ಟೋಟಲಿ ಈ ತಿಂಗಳಲ್ಲಿ ಏನೆಲ್ಲ ಆಯ್ತು, ಮುಂದಿನ ತಿಂಗಳು ಏನೆಲ್ಲ ಆಗುತ್ತೆ ಗೃಹಲಕ್ಷ್ಮಿ ವಿಚಾರವಾಗಿ ಎಲ್ಲಾನು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ಬಿಡೋಣ. ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ, ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾನು ಹೇಳುವಂತ ಇನ್ಫಾರ್ಮೇಶನ್ ನೀವು ಸ್ಕಿಪ್ ಮಾಡಿದ್ರೆ ಅರ್ಧ ಮ್ಯಾಟ್ರೆ ನಿಮ್ಗೆ ಗೊತ್ತಾಗಲ್ಲ. ಸೊ ಅರ್ಧ ಮ್ಯಾಟ್ರೆ ಹೋಗ್ಬಿಡುತ್ತೆ. ಓಕೆನಾ? ಸೊ ಇವಾಗ ಗೃಹಲಕ್ಷ್ಮಿದು ತುಂಬಾ ವಿಚಾರ ಏನು ಚರ್ಚೆ ಆಗ್ತಾ ಇರುವಂತದ್ದು 30ನೇ ಕಂತಿನ ಹಣ ಯಾವಾಗ ಬರುತ್ತೆ, 30ನೇ ಕಂತಿನ ಹಣದ ಬಗ್ಗೆ ಒಂದಷ್ಟು ನಮ್ಗೆ ಅಪ್ಡೇಟ್ಸ್ ಗಳನ್ನ ಕೊಡಿ ಅಂತಾನೆ ಕೇಳ್ತಾ ಬರ್ತಾ ಇರ್ತೀರಾ. ಸೊ ನಿಮಗ್ ಗೊತ್ತಿರೋ ಹಾಗೆ ನಾನು ಲಾಸ್ಟ್ ಒಂದ್ 4-5 ವಿಡಿಯೋಗಳಿಂದನೂ ನಿಮ್ಗೆ ಹೇಳ್ಕೊತಾನೆ ಬಂದಿದ್ದೀನಿ. ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಆಲ್ರೆಡಿ ಪುಷ್ ಆಗಿದೆ, ರಿಲೀಸ್ ಆಗ್ತಾ ಇದೆ ಅಂತ ಕೂಡ ನಿಮ್ಗೆ ಹೇಳ್ತಾ ಬಂದಿದ್ದೀನಿ. ಆಕ್ಚುಲಿ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ 30ನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಈಗ ವರದಿ ಕೂಡ ಬರ್ತಾ ಇರುವಂತದ್ದು. ಸೊ ಈ ಎಷ್ಟು % ಮಹಿಳೆಯರ ಖಾತೆಗೆ 30ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಕೇಳೋದಾದ್ರೆ ಕೇವಲ 20% ಮಹಿಳೆಯರಿಗೆ ಇವಾಗ ಅಮೌಂಟ್ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳು ಈಗ ಬರ್ತಾ ಇರುವಂತದ್ದು. ಸೊ 20% ಮಹಿಳೆಯರಿಗೆ ಮಾತ್ರ 30ನೇ ಕಂತಿನ ಹಣ ಬಂದಿದೆಯಲ್ಲ, ನಾವೇನ್ ಮಾಡ್ಬೇಕು, ನಾವೆಲ್ಲಿಗೆ ಹೋಗ್ಬೇಕು ಅಂತ ಕೇಳಿದ್ರೆ ತಲೆ ಕೆಡ್ಸ್ಕೊಬಿಡ್ರಿ. 4 ಹಂತದಲ್ಲಂತೂ ಗೃಹಲಕ್ಷ್ಮಿ ಹಣ ಬರೋದು. ನಿಮಗೆ 29ನೇ ಕಂತಿನ ಹಣ ಇವಾಗ ಮೆಜಾರಿಟಿ ಎಲ್ಲರಿಗೂ ಕ್ಲಿಯರೆನ್ಸ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಆಲ್ಮೋಸ್ಟ್ ನನ್ನ ವಿಡಿಯೋಸ್ ಗಳನ್ನ ಮಾಡಿದಾಗ ನನ್ಗೆ ಕಮೆಂಟ್ ಗಳಲ್ಲಿ 29ನೇ ಕಂತಿನ ಹಣದ ಬಗ್ಗೆ ಈಗ ಸ್ವಲ್ಪ ಕಮೆಂಟ್ಗಳು ಕಮ್ಮಿ ಬೀಳೋದಕ್ಕೆ ಶುರುವಾಗಿದೆ. ಓಕೆ, ಬರ್ತಾ ಇದೆ ಅಂತ ಹೇಳಿ, ಕಮ್ಮಿ ಆಗ್ತಾ ಬರ್ತಾ ಇದೆ, ಬಂದಿದೆ, ರಿಸೀವ್ ಆಯ್ತು ನಮ್ಗೆ ಅಂತ ಹೇಳಿ. ಬಟ್ ಕೆಲವೊಂದಷ್ಟು ಭಾಗಗಳಲ್ಲಿ ಮಾತ್ರ ನಮ್ಗೆ ರಿಸೀವ್ ಆಗಿಲ್ಲ ಅಂತ ಕಮೆಂಟ್ ಬರುತ್ತೆ ಹೊರತು ಮೆಜಾರಿಟಿ ಇವಾಗ ಬಂದಿಲ್ಲ ಅನ್ನೋ ಕಮೆಂಟ್ಗಳು ಕಮ್ಮಿ ಆಗಿದೆ. ಬಿಕಾಸ್ ಎಲ್ಲರ ಖಾತೆಗೂ ಜಮಾ ಆಗಿದೆ. ನಾನು ಹೇಳಿದೆ ಈ ವಾರದಲ್ಲಿ ಕಂಪ್ಲೀಟ್ಲಿ 29ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿ ಕ್ಲಿಯರೆನ್ಸ್ ಸಿಕ್ಬಿಡುತ್ತೆ ಅಂತ ಹೇಳಿ. ಸೊ ಇದರ ಬೆನ್ನಲ್ಲೇನೆ 30ನೇ ಕಂತಿನ ಹಣ ಕೂಡ 20% ಮಹಿಳೆಯರ ಖಾತೆಗೆ ಜಮಾ ಆಗಿದೆ. ಸೊ ಆ 20% ಮಹಿಳೆಯರು ಬೆಂಗಳೂರವರಾಗಿರ್ಬೋದು, ಮಂಡ್ಯದವರಾಗಿರ್ಬೋದು, ಚನ್ನಪಟ್ಟಣವರಾಗಿರ್ಬೋದು, ಧಾರವಾಡದವರಾಗಿರ್ಬೋದು, ಹುಬ್ಳಿಯವರಾಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು. ಇನ್ ಪರ್ಟಿಕ್ಯುಲರ್ ಈ ಒಂದು ಫಸ್ಟ್ ಬ್ಯಾಚ್ ನ ದುಡ್ಡನ್ನ ರಿಲೀಸ್ ಮಾಡಿದಾಗ ಈ ಜಿಲ್ಲೆಗೆ ಹಾಕ್ತಿವಿ, ಆ ಜಿಲ್ಲೆಗೆ ಹಾಕ್ತಿವಿ ಅನ್ನೋದ್ರ ಬಗ್ಗೆ ಯಾವ್ದೇನು ಗ್ಯಾರಂಟಿ ಇಲ್ಲ. ರ್ಯಾಂಡಮ್ ಆಗಿ ಒಂದಷ್ಟು ಅಮೌಂಟ್ ಗಳನ್ನ ರಿಲೀಸ್ ಮಾಡ್ತಾರೆ. ಎಲ್ಲರ ಖಾತೆಗೂ ಜಮಾ ಆಗಿದ್ಯಾ ಅಥವಾ ಅವ್ರಿಗೇನಾದ್ರೂ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಕ್ಕೆ ಗೌರ್ಮೆಂಟ್ ಏನ್ ಮಾಡುತ್ತೆ, ಸರ್ಟನ್ ಅಮೌಂಟ್ ನ ಫಸ್ಟ್ ರಿಲೀಸ್ ಮಾಡುತ್ತೆ. ಓಕೆ, ಟೆಕ್ನಿಕಲ್ ಇಶ್ಯೂ ಇಲ್ಲ, ಹೋಗ್ತಾ ಇದೆ ಅಮೌಂಟ್, ಯಾವ್ದು ನಮ್ ಕಡೆಯಿಂದನೂ ತೊಂದರೆ ಇಲ್ಲ ಅಂತ ಹೇಳಿ ಗ್ಯಾರಂಟಿ ಆದ್ಮೇಲೆ ಎಲ್ಲರ ಖಾತೆಗೂ ಜಮಾ ಮಾಡ್ತಾರೆ. ಸೊ 4 ಹಂತಗಳಲ್ಲಿ ಗೃಹಲಕ್ಷ್ಮಿ ಹಣ ಬರೋ ಕಾರಣ ನಿಮಗೆ ಈಗ ಏಪ್ರಿಲ್ ಮುಗೀತು, ಇವಾಗ ನಾವು ಮೇ ಅಲ್ಲಿದೀವಿ. ಮೇ ತಿಂಗಳಿಗೆ ಇನ್ನೇನು ನಾಳೆಯಿಂದ ಹೋಗ್ತಾ ಇದೀವಿ ನಾವು ಮೇ ತಿಂಗಳಿಗೆ. ಮೇ ತಿಂಗಳಲ್ಲಿ ನಿಮ್ಗೆ 30ನೇ ಕಂತಿನ ಹಣ ಕಂಪ್ಲೀಟ್ಲಿ ಎಲ್ಲರಿಗೂ ಜಮಾ ಆಗುತ್ತೆ. ಸೊ ಇದು ನಿಮಗೆ ಮೇ 15ನೇ ತಾರೀಕು ತನಕನೂ ಟೈಮ್ ತಗೊಳುತ್ತೆ. ಯಾಕಂದ್ರೆ ಎಲ್ಲರ ಖಾತೆಗೂ ರಿಸೀವ್ ಆಗ್ಬೇಕು ಅಂದ್ರೆ ಮೇ 15ನೇ ತಾರೀಕಿನ ಒಳಗಡೆ 30ನೇ ಕಂತಿನ ಹಣ ನಿಮ್ಗೆ ಕ್ಲಿಯರೆನ್ಸ್ ಸಿಗತ್ತೆ. ಇದಾದ್ಮೇಲೆ ನಾವು ಇನ್ನ ಬಾಕಿ ಇರುವಂತ ಹಣ ಯಾವುದು, ಈ ತಿಂಗಳು ಎಷ್ಟು ಹಣ ಕೊಟ್ರು ಅಂತಂದ್ರೆ, ಈ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಎಂಡ್ ಒಳಗಡೆ ಆಲ್ಮೋಸ್ಟ್ 3 ಕಂತಿನ ಹಣನ ಜಮಾ ಮಾಡಿದ್ರು. ಈ ತಿಂಗಳಲ್ಲಿ 3 ಕಂತಿನ ಹಣನ ಜಮಾ ಮಾಡಿದ್ರು. ಸೊ ಆಲ್ಮೋಸ್ಟ್ 6,000 ರೂಪಾಯಿ ರಿಸೀವ್ ಆಗಿದೆ. 30ನೇ ಕಂತಿನ ಹಣ ಸ್ವಲ್ಪ ಜನಕ್ಕೆ ಮಾತ್ರ ಬಂದಿದೆ. ಹಾಗಾಗಿ ನಾನು ಅದನ್ನು ಲೆಕ್ಕ 6,000 ಅಂತ ಹೇಳ್ತಿರೋದು. ನೆಕ್ಸ್ಟ್ ವೀಕ್ ಅಂದ್ರೆ ಕಮಿಂಗ್ ನಮ್ಗೆ ಏನು ಮೇಲ್ ಏನ್ ರಿಸೀವ್ ಆಗುತ್ತೆ ಅಲ್ಲಿಗೆ ನಿಮ್ಗೆ ಅದು ಫ್ರೆಶ್ ಆಗಿ, ಯಾರಿಗೆ ಬಂದಿಲ್ಲ ಅವ್ರಿಗೆ ಫ್ರೆಶ್ ಆಗಿ 2,000 ಅಂತ ಲೆಕ್ಕ ಬರುತ್ತೆ. ಈ ತಿಂಗಳಲ್ಲಿ ಕೆಲವರಿಗೆ 6,000 ರೂಪಾಯಿನೂ ರಿಸೀವ್ ಆಗೋಗ್ಬಿಡಿದೆ. ಸೊ ನಮಗೆ ಈ ಮೇ ತಿಂಗಳಲ್ಲಿ ಯಾರ್ಯಾರಿಗೆ ಪೆಂಡಿಂಗ್ ಇದೆ ಎಲ್ಲರಿಗೂ ಕ್ಲಿಯರೆನ್ಸ್ ಸಿಗುತ್ತೆ. ಅಮೌಂಟ್ ಆಲ್ರೆಡಿ ಜಮಾ ಆಗೋದಕ್ಕೆ ಶುರುವಾಗಿದೆ 30ನೇ ಕಂತಿನ ಹಣ. ಅಂಡ್ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬರಬಹುದು ಅಂತ ಕೂಡ ನಾವು ಕೇಳಿದ್ರೆ, ಅಫ್ಕೋರ್ಸ್ ಫಸ್ಟ್ ಪ್ರಯಾರಿಟಿ ಉತ್ತರ ಕರ್ನಾಟಕ ಭಾಗಕ್ಕೆ ಕೊಟ್ಟಿರ್ತಾರೆ, ಮತ್ತೆ ಬೆಂಗಳೂರಿಗೆ ಕೊಟ್ಟಿರ್ತಾರೆ. ಸೊ ಈ ಭಾಗಗಳಿಗೆ ರಿಸೀವ್ ಆಗ್ತಾ ಇದ್ದಂಗೆನೆ ಬೇರೆ ಜಿಲ್ಲೆಗಳಿಗೆ ಇವರು ಮೂವ್ ಆಗ್ತಾರೆ. ಬಿಕಾಸ್ ಎವ್ರಿ ಟೈಮ್ ಗೃಹಲಕ್ಷ್ಮಿ ಹಣನು ಹಿಂಗೆ ಮಾಡೋದವ್ರು. ಉತ್ತರ ಕರ್ನಾಟಕ ಭಾಗದವ್ರಿಗೆ ಫಸ್ಟ್ ಕೊಡ್ತಾರೆ, ಬೀದರ್, ಹುಬ್ಳಿ, ಧಾರವಾಡ ಇವ್ರಿಗೆಲ್ಲ ಫಸ್ಟ್ ಕೊಟ್ಕೋತಾ ಬರ್ತಾರೆ. ಆಮೇಲೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ರೂರಲ್ ಮತ್ತೆ ಅರ್ಬನ್ ಏನಿದೆ ಇಲ್ಲಿ ನಮ್ಗೆ ಒಂದು ಕೊಡ್ತಾರೆ. ಅದಾದ್ಮೇಲೆ ಮೈಸೂರು, ಮಂಡ್ಯ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಕಡೆ ಬ್ಯಾಚಿಗೆ ಅವರು ಬರ್ತಾರೆ. ಸೊ ಏನಾಗುತ್ತೆ ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ನಿಮಗೆ ಮೇ ತಿಂಗಳಲ್ಲಿ ಖಂಡಿತ 30ನೇ ಕಂತಿನ ಹಣ ಕ್ಲಿಯರೆನ್ಸ್ ಸಿಗುತ್ತೆ. ಸೊ ಈ ಜಿಲ್ಲೆಗಳಿಗೆ ಫಸ್ಟ್ ಬಂದು ಪ್ರಯಾರಿಟಿ ಕೊಟ್ಟಿರ್ತಾರೆ, ಅದಾದ್ಮೇಲೆ ನಮ್ಗಳಿಗೆ ಬರುತ್ತೆ. ಸರಿನಾ? ಸೊ ಇದಾಗ್ತಾ ಇದ್ದಂಗೆ ನಮ್ಗೆ ಈ ತಿಂಗಳಲ್ಲಿ ಆಲ್ಮೋಸ್ಟ್ ಏಪ್ರಿಲ್ ತಿಂಗಳಲ್ಲಿ 6,000 ರೂಪಾಯಿ ಹಣ ಸಿಕ್ಕಿದೆ. ನೆಕ್ಸ್ಟ್ ಮಂತ್ ಇನ್ನ ನಾವು ಲೆಕ್ಕ ಹಾಕೋತಾ ಹೋದ್ರೆ ಹೋದ್ ವರ್ಷದ್ದು ಫೆಬ್ರವರಿ ಮಾರ್ಚ್ ಪೆಂಡಿಂಗ್ ಅಮೌಂಟ್ ಇಟ್ಕೊಂಡಿದ್ದಾರೆ. ಇದು ಬಿಟ್ರೆ
ಮೆಜಾರಿಟಿ ಕ್ಲಿಯರೆನ್ಸ್ ಸಿಕ್ಬಿಟ್ಟಿದೆ. ಸೊ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ಇನ್ನ ಜಾಸ್ತಿ ಏನು ಇದಿರಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಎಲ್ಲ ಕ್ಲಿಯರೆನ್ಸ್ ಕೊಡ್ತಾ ಇದಾರೆ. ಅದ್ 2 ತಿಂಗಳದ್ದು ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೌರ್ಮೆಂಟ್ ಅಪ್ಡೇಟ್ ಇನ್ನ ಕೊಟ್ಟಿಲ್ಲ. ಯಾಕಂದ್ರೆ ಅದು ಲಾಸ್ಟ್ ಇಯರ್ದು 2 ಮಂತ್ಸ್ ಏನ್ ಮಾಡ್ತಾರೆ ಅಂತ ವರದಿ ಕೊಟ್ಟಿಲ್ಲ. ಸೊ ಅದೇನ್ ಹಣ ಬಗ್ಗೆ ತರ ಅದನ್ನು ಬಿಟ್ಟಾಕ್ಬಿಡ್ತಾರ ಇಲ್ಲ ಕೊಡ್ತಾರ, ಅದ್ರ ಬದಲಾಗಿ ಏನಾದ್ರು ಆಲ್ಟರ್ನೇಟಿವ್ ಆಗಿ ಏನಾದ್ರು ಕೊಡ್ತಾರ ಅನ್ನೋದ್ರ ಬಗ್ಗೆ ನ್ಯೂಸ್ ಬಂದಿಲ್ಲ. ಏನಾದ್ರು ಅಪ್ಡೇಟ್ಸ್ ಇದ್ರೆ ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಿಮ್ಗೆ. ಸೊ ಇಲ್ಲಿಗೆ ಏಪ್ರಿಲ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಹಣ ಇಷ್ಟು ವಿಚಾರಗಳು ನಡೆದಿದೆ. ಅಂಡ್ ಈ ತಿಂಗಳಲ್ಲೂ ಕೂಡ ನಮ್ಗೆ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಯಾವುದೇ ರೀತಿಯಾಗಿರುವಂತ ಅಪ್ಡೇಟ್ಗಳು ಮಾಡ್ಲಿಲ್ಲ. ಸೊ ಸಂಘದ ವಿಚಾರವಾಗಿ ಈ ತಿಂಗಳು ನಮ್ಗೆ ಅಪ್ಡೇಟ್ ಬರ್ಲಿಲ್ಲ. ಸೊ ಅದೊಂದು ಡ್ರಾಬ್ಯಾಕ್ ಇದೆ. ಬಟ್ ಇಟ್ಸ್ ಓಕೆ, ಏನು ಮಾಡಕ್ ಆಗೋದಿಲ್ಲ. ಸೊ ಇಷ್ಟು ವಿಚಾರಗಳು ಇದಾವೆ ಗೃಹಲಕ್ಷ್ಮಿದು ಈ ತಿಂಗಳಲ್ಲಿ. ಸೊ ಸದ್ಯಕ್ಕೆ ಇದಿಷ್ಟು ವಿಚಾರ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮೇ ತಿಂಗಳಲ್ಲಿ ಏನೆಲ್ಲ ವ್ಯತ್ಯಾಸಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಪೋಸ್ಟ್ ಮಾಡ್ತಾ ಹೋಗ್ತೀನಿ, ಅಪ್ಡೇಟ್ ಮಾಡ್ತಾ ಇರ್ತೀನಿ. ವಿಡಿಯೋಸ್ ನೋಡ್ತಾ ಇರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿಟ್ಕೊಳ್ಳಿ, ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೆಕ್ಸ್ಟ್ ಮಂತ್ ಆಕ್ಚುಲಿ ನಮಗೆ ರೇಷನ್ ಕಾರ್ಡಿನ ಒಂದು ವಿಚಾರ ಕೂಡ ಅಪ್ಡೇಟ್ ಆಗುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ನೋಡೋಣ, ನಾನು ಎಲ್ಲಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.